ಗಾಯತ್ರೀಂಚೈವ ವೇದಾನ್ಸ್ತು ತುಲಯಾ ತೋಲಯತ್ ಪ್ರಭು ಏಕತಶ್ಚತುರೋ ವೇದಾನ್ ಗಾಯತ್ರೀಂಚ ತಥೈಕತಃ. ಗಾಯತ್ರಿ ಮಂತ್ರವನ್ನು ತಕ್ಕಡಿಯ ಒಂದು ಭಾಗದಲ್ಲಿ ಇಟ್ಟು ಉಳಿದ ಎಲ್ಲ ವೇದ ಮಂತ್ರಗಳನ್ನು ಇನ್ನೊಂದು ಭಾಗದಲ್ಲಿ ಇಟ್ಟು ತೂಗಿ ನೋಡಿದಾಗ ಗಾಯತ್ರಿ ಭಾಗ ಅದು ಭಾರ ಆಯಿತು ಅಂತಾರೆ. ಹೇಳಬೇಕಾದದ್ದರ ಅಭಿಪ್ರಾಯ, ಆ ಗಾಯತ್ರಿ ಮಂತ್ರ ಅಷ್ಟೊಂದು ಅರ್ಥಗಳಿಂದ ತುಂಬಿದೆ. ಆ ಗಾಯತ್ರಿಯ ವಿವರಣೆಯ ಎಲ್ಲ ವೇದಗಳೂ, ಪ್ರಣವದಲ್ಲಿ ಓಂಕಾರದಲ್ಲಿ 3 ಅಕ್ಷರಗಳಿವೆ, ಅ ಉ ಮ 3 ಅಕ್ಷರಗಳಿವೆ. ಅದರ ವಿಸ್ತಾರವೇ, ಅದರ ವಿವರಣೆಯೇನೆ ಭೂಹು ಭುವಃ ಸ್ವಃ ಅನ್ನುವಂತಹ ವ್ಯಾಹೃತಿಗಳು. ಆ ವ್ಯಾಹೃತಿಗಳ ವಿವರಣೆ ಏನೇ 24 ಅಕ್ಷರದ ಗಾಯತ್ರಿ ಮಂತ್ರ. ಆ 24 ಅಕ್ಷರ ಗಾಯತ್ರಿಯ ವಿವರಣೆ ಏನೇ ಪುರುಷ ಸೂಕ್ತ, 3 ವರ್ಗದ ಪುರುಷ ಸೂಕ್ತ. ಪುರುಷ ಸೂಕ್ತದ ಅರ್ಥ ವಿವರಣೆ ಏನೇ 3 ವೇದಗಳು, ಅದನ್ನೇ ಮತ್ತು ಉಳಿದದ್ದೆಲ್ಲವೂ ಕೂಡ ಅಂತ. ಅಂದರೆ ಏನಾಯಿತು, ಈ ಎಲ್ಲದಕ್ಕೂ ಮೂಲ ಗಾಯತ್ರಿ ಆಯಿತು. ಆ 3 ವೇದಗಳು, ಅದಕ್ಕೆಲ್ಲದಕ್ಕೂ ಮೂಲ ಗಾಯತ್ರಿ ಮಂತ್ರ. ಅದಕ್ಕೇ ಗಾಯತ್ರಿ ಮಂತ್ರವನ್ನು ವೇದ ಮಾತಾ ಅಥವಾ ಗಾಯತ್ರಿ ವೇದ ಮಾತಾ ಅನ್ನುವುದಾಗಿ ಕರೆಯುವಂಥದ್ದು ಇದೆ. ಕೂರ್ಮ ಪುರಾಣವು ಕೂಡ ಅದರ ಬಗ್ಗೆ ಅನೇಕ ಬಾರಿ ಹೇಳಿದೆ. ನೋಡಿ, ಇಲ್ಲೇ ಬಂದಿದೆ ಶ್ಲೋಕ. ಗಾಯತ್ರಿ ವೇದ ಜನನಿ ಗಾಯತ್ರಿ ಲೋಕಪಾವನಿ. ಸ್ಪಷ್ಟ ಅರ್ಥ ಆಗುವಂಥದ್ದು, ವಿವರಣೆ ಕೊಡಬೇಕಾದದ್ದೇನಿಲ್ಲ. ನ ಗಾಯತ್ರ್ಯಾ ಪರಂ ಜಾಪ್ಯಂ ಏತದ್ ವಿಜ್ಞಾಯ ಮುಚ್ಯತೆ. ನೋಡಿ, ಉಳಿದ ಮಂತ್ರವನ್ನು ಜಪ ಮಾಡಬೇಕಾದರೆ ಮೊದಲು ಗಾಯತ್ರಿಯನ್ನು ಜಪ ಮಾಡಿರಲೇಬೇಕು. ಇವತ್ತು ಬೇಡ, ಗಾಯತ್ರಿ ಬಿಟ್ಬಿಡೋಣ, ಬೇರೆ ಮಂತ್ರವನ್ನೆಲ್ಲ ಜಪವನ್ನು ಮಾಡಿಬಿಡೋಣ, ಇವತ್ತೊಂದು ದಿನ ಗಾಯತ್ರಿ ರಜೆ ಕೊಟ್ಟರೆ ಆಯಿತು. ಇಲ್ಲ ಅಂತಾರೆ. ಉಳಿದ ಮಂತ್ರ ಬೇಕಿದ್ದರೆ ಮಾಡು ಬಿಡು, ನಿನ್ನ ಐಚ್ಛಿಕ ಅದು. ಆದರೆ ಗಾಯತ್ರಿ ಮಾತ್ರ ಐಚ್ಛಿಕ ಅಲ್ಲ, ಅದನ್ನು ಮಾಡಲೇಬೇಕು ಅಂತ. ಅಷ್ಟು ಗಾಯತ್ರಿ ಮಂತ್ರಕ್ಕೆ ಸ್ಥಾನವನ್ನು ಕೊಟ್ಟಿದ್ದಾರೆ. ಬ್ರಹ್ಮಾಸ್ತ್ರದಲ್ಲಿ ಬಳಸುವಂತಹ ಮಂತ್ರ ಗಾಯತ್ರಿ ಮಂತ್ರ. ಆ ಗಾಯತ್ರಿ ಮಂತ್ರದ ಸಿದ್ಧಿಯನ್ನು ಪಡೆದಂತಹ ಮಹನೀಯರನ್ನು ಅನೇಕರನ್ನು ಪುರಾಣಗಳಲ್ಲಿ ನೀವೆಲ್ಲ ಕೇಳಿರ್ತೀರಿ. ಏಕಾಗ್ರವಾದಂತಹ ಮನಸ್ಸಿನಿಂದ ಗಾಯತ್ರಿಯನ್ನು ಉಚ್ಚರಿಸಬೇಕು. ಆ ಗಾಯತ್ರಿ ಮಂತ್ರವನ್ನು ಜಪಿಸುವಾಗ ಓಂಕಾರ ಮಾದಿತಃ ಕೃತ್ವ, ಮೊದಲು ಓಂಕಾರವನ್ನು ಸೇರಿಸಿಕೊಂಡು ನಂತರದಲ್ಲಿ ವ್ಯಾಹೃತಿಗಳಿಂದ ಕೂಡಿಕೊಂಡು ಹೇಳಿದ್ದೇನೆ ವ್ಯಾಹೃತಿಗಳನ್ನು. ಅದರ ನಂತರದಲ್ಲಿ 24 ಅಕ್ಷರದ ಆ ಗಾಯತ್ರಿ ಮಂತ್ರವನ್ನು ಉಚ್ಚಾರಣೆಯನ್ನು ಮಾಡಬೇಕು. ಇದು ಗಾಯತ್ರಿ ಪರಿಪೂರ್ಣ ಮಟ್ಟದಲ್ಲಿ ಅದು ಮಂತ್ರವನ್ನು ಜಪಿಸುವಂತಹ ಪದ್ಧತಿ ಇದೆ ಅಂತ ಪುರಾಣವಾದದ್ದು ಹೇಳುತ್ತೆ. ಇದಾದ ಮೇಲೆ ಮುಂದೆ ಶ್ರಾವಣ ಮಾಸದಲ್ಲಿ ಉತ್ಸರ್ಜನ ಉಪಕರ್ಮ ಅಂತ ಹೇಳಿ ಎಲ್ಲ ವೇದಾಧ್ಯಯನವನ್ನು ಮಾಡುವಂತಹ ಉಪನೀತರಾದ ನಂತರದಲ್ಲಿ ಪ್ರತಿಯೊಬ್ಬರೂ ಕೂಡ ವೇದಾಧ್ಯಯನವನ್ನು ಮಾಡುವಂತಹ ಪ್ರತಿಯೊಬ್ಬರೂ ತಾನು ಆ ವರ್ಷ ಅಧ್ಯಯನ ಮಾಡಿದಂತಹ ವೇದವನ್ನು ಋಷಿಮುನಿಗಳಿಗೆ ಒಪ್ಪಿಸುವಂತಹ ಒಂದು ಕಾರ್ಯವನ್ನು ಮಾಡುತ್ತಾರೆ. ಮತ್ತು ಆ ಮುಂದಿನ ವರ್ಷದಲ್ಲಿ ತಾನು ಅಧ್ಯಯನವನ್ನು ಮಾಡುವುದಕ್ಕೆ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳುತ್ತಾನೆ. ಉತ್ಸರ್ಜನ ಉಪಕರ್ಮ ಅಂತ ಹೇಳುತ್ತಾರೆ. ಶ್ರಾವಣ ಮಾಸದ ಹುಣ್ಣಿಮೆಯಲ್ಲಿ ಆ ಒಂದು ಕಾರ್ಯ ನಡೆಯುತ್ತೆ. ಶ್ರಾವಣಸ್ಯ ಮಾಸಸ್ಯ ಪೌರ್ಣಮಾಸ್ಯಾಂ ದ್ವಿಜೋತ್ತಮಾಃ ಆಷಾಢ್ಯಾಂ ಪ್ರೋಷ್ಠಪದ್ಯಾಂ ವಾ ವೇದೋಪಕರಣಂ ಸ್ಮೃತಂ. ವೇದ ಉಪಕರಣಂ ಸ್ಮೃತಂ ಅಂತ. ಆ ವೇದವನ್ನು ಗ್ರಹಣ ಮಾಡುವುದು, ಗ್ರಹಣವನ್ನು ಮಾಡಿ ಒಂದು ವರ್ಷ ತಾನು ಅಧ್ಯಯನವನ್ನು ಮಾಡಿದ್ದು ಸಮರ್ಪಣೆಯನ್ನು ಮಾಡುವಂಥದ್ದು, ಇದೆಲ್ಲ ಕ್ರಿಯೆಗಳನ್ನು ಪ್ರತಿಯೊಬ್ಬರೂ ಉಪನೀತನಾದ ನಂತರದಲ್ಲಿ ಅವಶ್ಯವಾಗಿ ಮಾಡ್ತಕ್ಕದ್ದು. ಇದರ ಬಗ್ಗೆ ಅನೇಕ ಬೇರೆ ಬೇರೆ ಧರ್ಮಶಾಸ್ತ್ರ ಗ್ರಂಥಗಳಲ್ಲಿ ಮಾತುಗಳನ್ನು ಕಾಣುತ್ತೇವೆ. ಕೆಲವು ಸಂಪ್ರದಾಯದಲ್ಲಿ ಮಾಸಗಳು ಬದಲಾಗುತ್ತೆ. ಕೆಲವರು ಶ್ರಾವಣ ಮಾಸದಲ್ಲಿ ಮಾಡ್ತಾರೆ, ಆಷಾಢದಲ್ಲಿ ಮಾಡುವುದು ಇದೆ, ಪ್ರೋಷ್ಠಪದಿಯಲ್ಲಿ ಅಂದರೆ ಭಾದ್ರಪದದಲ್ಲಿ ಮಾಡುವಂಥದ್ದು ಇದೆ. ನಾನಾ ರೀತಿಯಲ್ಲಿ ಬೇರೆ ಬೇರೆ ಮಾಸಗಳಲ್ಲಿ ಮಾಡುವುದಕ್ಕೂ ಕೂಡ ಅವಕಾಶವನ್ನು ಕೊಟ್ಟಿದ್ದಾರೆ. ಆಯಾ ಪದ್ಧತಿಯಲ್ಲಿ ಅವರವರು ಪ್ರತಿಯೊಬ್ಬರಿಗೂ ಕೂಡ ಒಂದೊಂದು ಆಧಾರ ಇದೆ. ಹಾಗಾಗಿ ಆಯಾ ಪದ್ಧತಿಯಲ್ಲಿ ಶ್ರಾವಣದ ಈ ಏನು ಉಪಕರ್ಮಾದಿಗಳು ಅಂತ ಏನು ಹೇಳ್ತಾರೆ, ಆ ಉಪಕರ್ಮಾದಿ ಕರ್ಮಗಳನ್ನು ಅವಶ್ಯವಾಗಿ ಮಾಡಬೇಕು. ಇವತ್ತೇನಾಗಿಬಿಟ್ಟಿದೆ ಅಂತಂದರೆ, ನನಗೆ ಟೈಮ್ ಇಲ್ಲ ಆಚಾರ್ಯ, ನೀವೇ ಜನವರಿ 2 ಯಜ್ಞೋಪವೀತ ಕೊಟ್ಟಿರ್ತೇನೆ, ಅಭಿಮಂತ್ರಣ ಮಾಡಿ ಕೊಟ್ಟುಬಿಡಿ ಅಂತಾರೆ.
ಅಭಿಮಂತ್ರಣ ಮಾಡಿ ಕೊಟ್ಟುಬಿಡಿ ಅಂತ ಹೇಳಿದರೆ ಪರಿಪೂರ್ಣ ಮಟ್ಟದ ಅದು ಏನು ಸಂಸ್ಕಾರ ಆಗಬೇಕೋ ಆ ಸಂಸ್ಕಾರ ಆಗೋದಿಲ್ಲ. ಅಭಿಮಂತ್ರಣ ಮಾಡಿ ಕೊಡಬಹುದೇನೋ, ಹಾಕಿಕೊಳ್ಳಬಹುದೇನೋ, ಆದರೆ ಪರಿಪೂರ್ಣ ಮಟ್ಟದ ಒಂದು ಫಲ ಏನು ಸಿಗಬೇಕೋ ಆ ಫಲ ಸಿಗೋದಿಲ್ಲ. ಅದು ಪರಿಪೂರ್ಣ ಮಟ್ಟದ ಫಲ ಸಿಗಬೇಕು ಅಂತಂದರೆ ಆ ಉಪಕರ್ಮ ಉತ್ಸರ್ಜನ ಕ್ರಿಯೆ ಏನಿದೆ ಅದರಲ್ಲಿ ಮೊದಲಿಂದ ಕೊನೆಯವರೆಗೂ ಭಾಗಿಯಾಗಿ ಇದ್ದು ಅದರ ಲಾಭವನ್ನು ಪಡಿಬೇಕು. ಅದು ಸುಮ್ಮನೆ ಹಾಗೆ ಬರುವಂಥದ್ದಲ್ಲ, ಪುಣ್ಯ ಬರುವಂಥದ್ದು ಅಲ್ಲ. ಬ್ರಾಹ್ಮಣ್ಯದ ಉಳಿವಿಕೆಗಾಗಿ ಅಥವಾ ವೇದಾಧ್ಯಯನದ ಪರಿಪೂರ್ಣವಾದ ಲಾಭವನ್ನು ಪಡೆಯುವುದಕ್ಕಾಗಿ ವರ್ಷದಲ್ಲಿನ ಒಂದು ದಿನದಲ್ಲಿನ 2-3 ಗಂಟೆ ಅವಕಾಶವನ್ನು ಮಾಡಿಕೊಂಡು ಅದಕ್ಕೆ ನಾವು ಸೇರಬೇಕು. ಎಲ್ಲರೂ ಕೂಡ ಒಟ್ಟಿಗೆ ಸೇರಿ ಆ ಕ್ರಿಯೆಯನ್ನು ಮಹಾತ್ಮರ, ದೊಡ್ಡವರ, ವಿದ್ವಾಂಸರ, ಜ್ಞಾನಿಗಳ ಸನ್ನಿಧಾನದಲ್ಲಿ ನಡೆಸಬೇಕಾದಂಥದ್ದು ಧರ್ಮ ಇದೆ. ಇದಾದ ಮೇಲೆ ಮುಂದೆ ಅನಧ್ಯಯನಗಳು ಅಂತಾರೆ. ವೇದಾಧ್ಯಯನವನ್ನು ಮಾಡುವಾಗ ಇಂತಹ ಕೆಲವು ದಿವಸಗಳಲ್ಲಿ ವೇದಾಧ್ಯಯನವನ್ನು ಮಾಡಬಾರದು ಅಂತಾರೆ. ಕೆಲವು ತಿಥಿಗಳ ಮೂಲಕವಾಗಿಯೇ ಹೇಳ್ತಾರೆ ಇಂತಹ ತಿಥಿಗಳಲ್ಲಿ ವೇದಾಧ್ಯಯನವನ್ನು ಮಾಡಬಾರದು ಅಂತ. ಇನ್ನು ಕೆಲವು ಪ್ರಕೃತಿಯಲ್ಲಿ ಕಾಣುವಂತಹ ವ್ಯತ್ಯಾಸಗಳಿಂದ ವೇದಾಧ್ಯಯನವನ್ನು ಮಾಡಬಾರದು ಅನ್ನುವುದಾಗಿಯೂ ಕೂಡ ಹೇಳುವುದಾಗಿದೆ. ಆ ರೀತಿಯಲ್ಲಿ ನೋಡಿದಾಗ ಈ ಅಷ್ಟಮಿ ತಿಥಿ ಅಂತಾಗಿರಬಹುದು, ಪ್ರತಿಪತ್ ತಿಥಿ, ಹೀಗೆ ಕೆಲವು ತಿಥಿಗಳನ್ನು ಹೇಳುತ್ತಾರೆ. ಕೆಲವು ತಿಥಿಗಳನ್ನು ಹೇಳಿಕೊಂಡು ಮುಂದೆ ಆಕಾಶದಲ್ಲಿ ಮಿಂಚು ಕಂಡರೆ, ಗುಡುಗು ಕಂಡರೆ, ಮಳೆ ಬಂದರೆ ಈ ಬೇರೆ ಬೇರೆ ಕಾರಣಗಳನ್ನು ಕೂಡ ಹೇಳುತ್ತಾರೆ. ಇಂತಹ ದಿವಸಗಳಲ್ಲಿ ಅಧ್ಯಯನವನ್ನು ಮಾಡಬಾರದು ಅಂತ, ವೇದಾಧ್ಯಯನವನ್ನು ಮಾಡಲಿಕ್ಕಿಲ್ಲ ಅಂತ. ಈ ರೀತಿ ನಾನಾ ವಿಧವಾಗಿ ವೇದಾಧ್ಯಯನವನ್ನು ಮಾಡದೇ ಇರುವುದಕ್ಕೆ ನಿಮಿತ್ತಗಳನ್ನು ಎಲ್ಲ ಹೇಳಿ ಬೇರೆ ಗ್ರಂಥಗಳಲ್ಲಿ, ಇಲ್ಲಿ ಇಲ್ಲ, ಬೇರೆ ಗ್ರಂಥಗಳಲ್ಲಿ ನಿರ್ಣಯವನ್ನು ಮಾಡಿದ್ದು ಇದೆ. ಯದ್ಯಪಿ ಇದೆಲ್ಲವೂ ಕೂಡ ಸತ್ಯ ಇದೆ. ಹಾಗೆ ಅಂತ ನಾವು ನೋಡುತ್ತಾ ಹೋದರೆ ನಮ್ಮ ಜೀವನದಲ್ಲಿ ಅನಧ್ಯಯನಗಳೇ ಹೆಚ್ಚಾಗಿ ಬಿಡುತ್ತದೆ. ಅಧ್ಯಯನ ಮಾಡುವ ತಿಥಿಗಳಿಗಿಂತ ಅನಧ್ಯಯನದ ದಿವಸಗಳೇ ಹೆಚ್ಚಾಗಿ ಹೋಗುತ್ತೆ. ಹಾಗಾಗಿ ಪ್ರತಿಪತ್ ತಿಥಿಯನ್ನು ಪ್ರಧಾನವಾಗಿ ಇಟ್ಟುಕೊಳ್ಳ್ರಿ. ಉಳಿದ ತಿಥಿಗಳನ್ನು ಅಷ್ಟೊಂದು ಗಮನಿಸಬೇಕಾದಂತಹ ಅವಶ್ಯಕತೆ ಇಲ್ಲ ಅಂತ ಹೇಳಿ ಉಳಿದ ದಿವಸಗಳಲ್ಲಿ ಅಧ್ಯಯನವನ್ನು ಮಾಡಿ ಅಂತ. ಅದರಲ್ಲಿಯೂ ಈ ವೇದಾಧ್ಯಯನಕ್ಕೆ ಹೆಚ್ಚು ಒಂದು ನಿಯಮಗಳನ್ನು ಮಾಡುತ್ತಾರೆ. ವೇದಾಧ್ಯಯನಕ್ಕೆ ಅನಧ್ಯಯನಾದಿಗಳನ್ನು ನೋಡಿಕೊಂಡು ಮಾಡಿ ಅಂತಾರೆ. ಆದರೆ ಇತಿಹಾಸ ಪುರಾಣ ಗ್ರಂಥಗಳನ್ನು ಅಧ್ಯಯನ ಮಾಡುವಾಗ ಹೆಚ್ಚು ಅನಧ್ಯಯನದ ಕಡೆಗೆ ಗಮನಿಸಬೇಕಾದ ಕಾರಣ ಇಲ್ಲ ಅನ್ನುವಂತಹ ಮಾತನ್ನು ಕೂಡ ಸ್ಪಷ್ಟವಾಗಿ ಪುರಾಣವಾದದ್ದು ನಮಗೆ ತಿಳಿಸಿಕೊಟ್ಟಿದೆ. ಇದಲ್ಲದೆ ಮತ್ತು ಕೆಲವು ದಿವಸಗಳನ್ನು ನೋಡಿ, ಇಲ್ಲಿ ಅನಧ್ಯಾಯಸ್ತು ನಾಂಗೇಶ ನೇತಿಹಾಸ ಪುರಾಣಯೋ, ಇತಿಹಾಸ ಪುರಾಣಗಳಿಗೆ ಹೆಚ್ಚು ಅನಧ್ಯಯನದ ಬಗ್ಗೆ ಯೋಚನೆ ಮಾಡಬೇಡಿ ಅಂತೆಲ್ಲ ತಿಳಿಸಿ, ಒಂದು ಗ್ರಾಮ ಇದೆ, ಪುಟ್ಟ ಗ್ರಾಮ ಇದೆ ಅಂತಿದ್ರೆ ಅಲ್ಲಿ ಯಾರೋ ಒಬ್ಬರು ತೀರಿಕೊಂಡಿದ್ದಾರೆ ಅಂತ ತಿಳಿಯೋಣ. ತೀರಿಕೊಂಡಿದ್ದಾರೆ, ಶವ ಇನ್ನೂ ಹಾಗೇ ಇದೆ. ಅಂತಹ ಸಂದರ್ಭದಲ್ಲಿ ಅಲ್ಲಿ ಆ ಪರಿಸರದಲ್ಲಿ ವೇದಾಧ್ಯಯನ ಆಗಲಿ, ಪುರಾಣ ಪುಣ್ಯಕಥೆಗಳನ್ನಾಗಲಿ ಅಧ್ಯಯನವನ್ನು ಮಾಡುವುದು ಸರಿಯಲ್ಲ ಅಂತ. ಹೀಗೆ ನಾನಾ ವಿಧವಾದಂತಹ ಕಾರಣಗಳನ್ನು ಅಥವಾ ಸಂದರ್ಭಗಳನ್ನು ಹೇಳುತ್ತಾರೆ ವೇದಾಧ್ಯಯನಕ್ಕೆ, ಪುರಾಣಗಳಿಗೆ ಅನಧ್ಯಯನದ ದಿವಸಗಳು ಅಂತನ್ನುವುದಾಗಿ. ಕೆಲವೊಮ್ಮೆ ಸಮಾನ ವಿದ್ಯೆ ಅಂದರೆ ಜೊತೆಯಲ್ಲಿ ಓದಿದಂತಹ ವಿದ್ಯಾರ್ಥಿಗಳಿರುತ್ತಾರೆ, ಅಥವಾ ಗುರುಗಳು ಹೋದ ದಿವಸಗಳು ಅಂತ ಇರುತ್ತವೆ. ಹೀಗೆ 10 ಹಲವು ನಿಮಿತ್ತಗಳನ್ನು ಹೇಳಿದ್ದಾರೆ. ಒಂದು ಮಾತ್ರ ನಾವು ತಿಳಿಬೇಕು, ವೇದಾಧ್ಯಯನವನ್ನು ಮಾಡಬೇಕಾದದ್ದು ಎಷ್ಟು ಅವಶ್ಯವೋ. ವೇದಾಧ್ಯಯನ ಅಂತಂದರೆ ಮಂತ್ರಗಳನ್ನು ಹೇಳುವ ಪದ್ಧತಿ ಇದೆ. ಗುರುಗಳು ಹೇಳಿಕೊಡ್ತಾರೆ, ಅದನ್ನು 3 ಬಾರಿ, 5 ಬಾರಿ, 10 ಬಾರಿ, 100 ಬಾರಿ ಶಿಷ್ಯ ಅದನ್ನು ಪುನಃ ಉಚ್ಚಾರಣೆಯನ್ನು ಮಾಡಿ ಕಂಠಪಾಠವನ್ನು ಮಾಡಿಕೊಳ್ಳುತ್ತಾನೆ ಶಿಷ್ಯನಾದವ. ಅದೊಂದು ಅದ್ಭುತವಾದ ಪ್ರಕ್ರಿಯೆ. ಕಂಠಪಾಠ ಮಾಡಿ ವೇದಗಳನ್ನು ಅಷ್ಟಕ್ಕೆ ಬಿಡಬೇಡ. ಕಂಠಪಾಠ ಮಾಡಿದಂತಹ ವೇದಗಳು ಏನಿವೆ ಆ ವೇದಗಳಿಗೆ ಏನು ಅರ್ಥ ಅನ್ನುವುದನ್ನು ಕೂಡ ತಿಳಿಯುವ ಪ್ರಯತ್ನವನ್ನು ಮಾಡು. ನ ವೇದ ಪಾಠ ಮಾತ್ರೇಣ ಸಂತುಷ್ಟೋ ವೈ ದ್ವಿಜೋತ್ತಮಾಃ ಏವಂ ಆಚಾರಹೀನಸ್ಥೋ ಪಂಕೆ ಗೌರವಿಸೀದತಿ. ಯೋ ಅಧೀತ್ಯ ವಿಧಿವತ್ ವೇದಂ ವೇದಾರ್ಥಂ ನ ವಿಚಾರಯೇತ್
ಸಚ ಅಂಧಃ ಶೂದ್ರಕಲ್ಪಸ್ತು ಪದಾರ್ಥಂ ನ ಪ್ರಪದ್ಯತೆ. ವೇದಗಳನ್ನು ಓದಬೇಕು, ಕಂಠಪಾಠ ಮಾಡಬೇಕು, ಆ ವೇದಗಳ ಅರ್ಥಗಳೇನು ಅನ್ನುವುದನ್ನು ತಿಳಿಯುವ ಪ್ರಯತ್ನವನ್ನು ಮಾಡಬೇಕು. ಇಲ್ಲ ಅಂತಂದರೆ ಏನೋ ಒಂದು ಭಾರವನ್ನು ಹೊತ್ತಂತೆ ಆಗ್ತದೆ ಅಂತಾರೆ. ಹಾಗಾಗಿ ವೇದಗಳನ್ನು ಅಧ್ಯಯನ ಮಾಡಿ ಅದು ಯಾವ ರೀತಿ ಭಗವತ್ ಪರವಾಗಿದೆ, ಪರಮಾತ್ಮನ ಪ್ರಮೇಯವನ್ನು, ಭಗವತ್ ತತ್ವವನ್ನು ವೇದಗಳು ತಿಳಿಸಿಕೊಡ್ತಾ ಇವೆ ಅಂತನ್ನುವುದನ್ನು ಸಹ ವೇದಗಳ ಮೂಲಕ ತಿಳಿಯುವ ಪ್ರಯತ್ನವನ್ನು ಮಾಡಬೇಕು. ಅಲ್ಲದೆ ವೇದವನ್ನು ನಾನು ಓದಿದ್ದೇನೆ, ವೇದಾರ್ಥಗಳನ್ನು ನಾನು ಓದಿದ್ದೇನೆ, ಉಳಿದ ಎಲ್ಲವನ್ನೂ ನಾನು ಮಾಡಿದ್ದೇನೆ, ಆದರೆ ಆಚಾರಹೀನನಾಗಿದ್ದೇನೆ ಎಂದರೆ ಅದು ವ್ಯರ್ಥವಾಗಿ ಹೋಗ್ತದೆ ಅಂತಾರೆ. ಆಚಾರಹೀನಂ ನ ಪುನಂತಿ ವೇದಾಹ. ಆಚಾರಹೀನನಾಗಬಾರದು ಅಂತಾರೆ. ಸದಾಚಾರ ಅಂತೇನು ಶಾಸ್ತ್ರವಾದದ್ದು ನಮಗೆ ಹೇಳಿದೆ, ಆ ಸದಾಚಾರಗಳನ್ನು ಇಟ್ಟುಕೊಂಡೇನೇ ವೇದಗಳನ್ನು ಅಧ್ಯಯನ ಮಾಡಬೇಕು, ವೇದಾರ್ಥವನ್ನು ನಾವು ತಿಳಿಯುವ ಪ್ರಯತ್ನವನ್ನು ಮಾಡಬೇಕು. ಏವಂ ಆಚಾರಹೀನಸ್ತು, ಆಚಾರವನ್ನು ಕಳೆದುಕೊಂಡ್ರೆ ಪಂಕೆ ಗೌರಿವ ಸೀದತಿ ಅಂತಾರೆ. ಕೆಸರಿನಲ್ಲಿ ಸಿಕ್ಕ ಹಸುವಿನಂತೆ ಆಗಿಬಿಡುತ್ತಾನೆ, ಕೆಸರಿನಲ್ಲಿ ಸಿಕ್ಕ ಪ್ರಾಣಿಯಂತೆ ಆಗ್ತಾನೆ. ಅದು ಆಗಬಾರದು ಅಂತ. ಅಧೀತ್ಯಚ ಅಭಿಗಮ್ಯ ಅರ್ಥಂ ತತಸ್ನಾಯಾದ್ ದ್ವಿಜೋತ್ತಮಾಹ. ನೋಡಿ, ಅಂತೂ ಬ್ರಹ್ಮಚರ್ಯದ ಧರ್ಮವನ್ನು ಪರಿಪಾಲನೆಯನ್ನು ಮಾಡಿ ಆಯಿತು. ನಂತರದಲ್ಲಿ ವಿವಾಹಕ್ಕೆ ಹೋಗಬೇಕಿದೆ. ವಿವಾಹಕ್ಕೆ ಹೋಗುವ ಪೂರ್ವದಲ್ಲಿ ಗುರುಗಳಲ್ಲಿ ಒಪ್ಪಿಗೆಯನ್ನು ಪಡಿಬೇಕು. ಗುರುಗಳೇ, ವೇದಾಧ್ಯಯನ ಮುಗಿಯಿತು, ಇನ್ನು ಗಾರ್ಹಸ್ಥ್ಯಕ್ಕೆ ಹೋಗ್ತಾ ಇದ್ದೇನೆ, ಅನುಜ್ಞೆಯನ್ನು ಕೊಡಿ ಅಂತ ಅನುಜ್ಞೆಯನ್ನು ಕೇಳಿ ಗುರುಗಳು ಹೇಳಬೇಕು, ನೀನು ಓದಬೇಕಾದದ್ದು ಮುಗಿದಿದೆ ಅಂತ ಅವರು ಒಪ್ಪಿಗೆಯನ್ನು ಕೊಡಬೇಕು. ಒಪ್ಪಿಗೆಯನ್ನು ಕೊಟ್ಟ ನಂತರದಲ್ಲಿ ಗುರುದಕ್ಷಿಣೆಯನ್ನು ಕೊಡಬೇಕು. ಆ ಗುರುದಕ್ಷಿಣೆಯನ್ನು ಕೊಟ್ಟಾಗ ವೇದ ವಿದ್ಯೆ ಅಂತನ್ನುವುದು ಅದು ಪರಿಪೂರ್ಣತೆಯನ್ನು ಪಡೆಯುತ್ತದೆ, ಲಾಭ ಆಗುತ್ತೆ ವೇದಾಧ್ಯಯನವನ್ನು ಮಾಡಿದ್ದಕ್ಕೆ. ಗುರುದಕ್ಷಿಣೆಯನ್ನು ಕೊಟ್ಟು ಅನುಜ್ಞೆಯನ್ನು ಪಡೆದು ಸ್ನಾತಕನಾಗಬೇಕು ಅಂತಾರೆ. ಈ ಸಮಾವರ್ತನೆ ಅಂತ ಹೇಳುತ್ತಾರೆ, ಸಮಾವರ್ತನೆಯನ್ನು ಮಾಡಿಕೊಳ್ಳತಕ್ಕದ್ದು ಅಂತ. ಆಗ ಅವನು ಚೀರ್ಣೌ ವ್ರತೋಥ ಯುಕ್ತಾತ್ಮ ಸಶಕ್ತಃ ಸ್ನಾತುಮರ್ಹತಿ ವೈಣವೀಂ ಧಾರಯೇತ ಯಷ್ಟಿಂ. ಆ ಸ್ನಾತಕನಾದಂತಹ ವ್ಯಕ್ತಿ, ಸಮಾವರ್ತನೆಯನ್ನು ಹೊಂದಿರತಕ್ಕಂತಹ ವ್ಯಕ್ತಿ ಕೈಯಲ್ಲಿ ಒಂದು ದಂಡವನ್ನು ಹಿಡಿದಿರಬೇಕು. ವೇಣು ಸಂಬಂಧಿಯಾದ ದಂಡವನ್ನು ಹಿಡಿದಿರಬೇಕು. ಯೋಗ್ಯವಾದ ವಸ್ತ್ರವನ್ನು ಉಟ್ಟಿರಬೇಕು. ನೀರಿನ ಪಾತ್ರೆಯನ್ನು, ಕಮಂಡಲವನ್ನು ಕೈಯಲ್ಲಿ ಇಟ್ಟಿರಬೇಕು. ಕಮಂಡಲ ಯಾವಾಗಲೂ ಇರಬೇಕು, ಚೆನ್ನಾಗಿ ತಿಳಿಬೇಕು ನಾವು. ನೀರಿನ ಪಾತ್ರೆ ಯಾವಾಗಲೂ ಕೈಯಲ್ಲಿ ಇರಬೇಕಂತ. ಬ್ರಾಹ್ಮಣನ ಕೈಯಿಂದ ನೀರಿನ ಪಾತ್ರೆ ದೂರ ಆಯಿತು ಅಂತಂದರೆ ಅದು ಮೈಲಿಗೆ ಅಂತಾರೆ. ನೀರಿನ ಪಾತ್ರೆ ಕೈಯಲ್ಲಿ ಯಾವಾಗಲೂ ಇರಬೇಕು. ಅದಕ್ಕೆ ಋಷಿಮುನಿಗಳ ಕೈಯಲ್ಲಿ ಯಾವಾಗಲೂ ಒಂದು ಕಮಂಡಲ ಇರುವುದನ್ನು ನೀವು ನೋಡುತ್ತೀರಿ.